ಈ ಇಂಟರ್ವ್ಯೂ ನಿಮ್ಮನ್ನೆಲ್ಲ ಕರೆಸಿರೋದು ಬರೀ ಫಾರ್ಮಾಲಿಟಿ ಅಷ್ಟೇ. ಬೇಜಾರಾಗತ್ತೆ. ನೀವೆಲ್ಲ ಮಿನಿಮಮ್ 50 ರೂಪಾಯಿ ಆದರೂ ಖರ್ಚು ಮಾಡಿಕೊಂಡು ಬಂದಿರ್ತೀರ. ಮೇಲಾಗಿ 3-4 ಗಂಟೆಗಳ ಕಾಲ ವೇಸ್ಟ್. ಕೆಲಸ ಮಾತ್ರ ನನಗೆ ಫಿಕ್ಸು. ಸುಮ್ಮನೆ ಫಾರ್ಮ್ಯಾಲಿಟಿಗೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿವರೆಗೂ ಕರೆದು ಪ್ರಶ್ನೆಗಳನ್ನ ಕೇಳಿ ಮನೆಗೆ ಕಳಿಸ್ತಾರೆ ಅಷ್ಟೇ. ರೇ ಅದೇಗ್ರಿ ಸಾಧ್ಯ? ನಮ್ಮನ್ನೆಲ್ಲ ನೋಡಿದ್ರೆ ದಡ್ರು ಸರ್ ಕಾಣ್ತೀವ. ಇದು ಅನ್ಯಾಯ. ನನ್ನ ಹತ್ರ ಯಾಕೆ ಕೇಳ್ತೀರಾ? ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಕೇಳ್ಕೊಳ್ಳಿ. ಸ್ವಲ್ಪ ಜಾಗ ಬಿಡಿ. ಹೇಗಿದ್ರು ಕೆಲಸ ನನಗೆ ಫಿಕ್ಸ್. ರೇ ಆಫೀಸ್ ಬಾಯ್ ಎಲ್ರಿ? ಆಫೀಸ್ ಬಾಯ್ ಎಲ್ರಿ? ನಮ್ಮನ್ನ ಇಂಟರ್ವ್ಯೂ ಕರೆದ್ಬಿಟ್ಟು ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಕರೀರಿ ನಿಮ್ ಬಾಸ್ನ. ಯಾಕ್ರಿ ಕೂಗಾಡ್ತಾ ಇದ್ದೀರಾ? ಒಳಗಡೆ ಮೀಟಿಂಗ್ ನಡೀತಾ ಇದೆ, ಕೂಗಾಡ್ಬೇಡಿ. ನಿಮ್ ಇಂಟರ್ವ್ಯೂನಲ್ಲಿ ಯಾರಿಗೆ ಕೆಲಸ ಕೊಡ್ಬೇಕು ಅಂತ ಮೊದಲು ನಿರ್ಧಾರ ಆಗೋಗಿದೆ ಅಲ್ವಾ? ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಬೇರೆ ಕಂಪ್ನಿಲಾದ್ರೂ ಟ್ರೈ ಮಾಡಬಹುದಿತ್ತು. ರಾಶಿ ಫಲದಲ್ಲಿ ಕಾರ್ಯ ವಿಫಲ ಅಂತ ಇತ್ತು. ಇರಪ್ಪ, ಎಲ್ಲಿಗೆ ಹೋಗ್ತಿದ್ಯಾ? ಕರ್ಮ, ನೀವಾದ್ರೂ ಕೂತ್ಕೊಳ್ಳಿ. ಏನಪ್ಪ ನಿನ್ನ ಹೆಸರು? ಮಣಿಕಂಠ. ಓ, ಮಣಿಕಂಠ. ಕಂಠದಲ್ಲೇ ದುಡ್ಡು ಇಟ್ಕೊಂಡಿದ್ಯಲ್ಲಪ್ಪ. ನಥಿಂಗ್. ಅಲ್ಲ, ಇಂಟರ್ವ್ಯೂಗೆ ಬಂದಿರೋ ಕ್ಯಾಂಡಿಡೇಟ್ಸ್ಗೆ ಟೀ ಕಾಫಿ ಸರಿ ಬೇಡ ಬಿಡು, ಒಂದ್ ಲೋಟ ನೀರಾದ್ರೂ ಕೊಡ್ಬೇಕು ತಾನೆ. ಹೋಗಿ ನನಗೋಸ್ಕರ ಒಂದ್ ಲೋಟ ನೀರು ತಗೊಂಬ. ಸೀದಾ ಬಂದೆ, ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಂಡೆ. ಈಗ ನನ್ನ ಹತ್ರ ಚಾಕ್ರಿ ಮಾಡಿಸ್ಕತಿಯಾ? ಅಲ್ಲಿದೆ, ಹೋಗ್ಬಿಟ್ಟು ಕುಡಿ. ಎಷ್ಟೆಲ್ಲ ದಿಮಾಕಲ್ಲಿ ಮಾತಾಡ್ತೀಯಲ್ಲ. ನಿಮ್ಮ ಆಫೀಸಲ್ಲಿ ನೆಟ್ಟಿಗೆ ಟೈಮ್ ಫಾಲೋ ಮಾಡೋಕೆ ಬರಲ್ಲ. ಇಂಟರ್ವ್ಯೂ ಸಮಯ ಮೀರ್ತಾ ಇದೆ. ನಮಗೆ ಹೇಳಿರೋ ಸಮಯಕ್ಕೆ ನಾವು ಬಂದಿದ್ದೀವಿ. ನಮ್ಮ ಸಮಯಕ್ಕೇನು ಬೆಲೆನೇ ಇಲ್ವಾ? ಮಾಡ್ತೀನಿ ತಡಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ. ಹೇಳಿ ಸರ್. ಇನ್ನು ಎಷ್ಟೊತ್ತರ ಕಾಯಬೇಕು? ಟೈಮ್ ಸೆನ್ಸ್ ಅನ್ನೋದು ಇಲ್ಲ ಅಂತಂದ್ರೆ ಇಂಟರ್ವ್ಯೂಗೆ ಯಾಕೆ ಕರಿತೀರಾ? ದುಡ್ಡಿರೋರು ಮುಂದೆ ಇಲ್ಲದೆ ಇರೋರು ಸಮಯ ಹಾಳು ಮಾಡಿಕೊಂಡು ಕಾಯ್ತಾ ಇರ್ಬೇಕಾ? ಹಲೋ, ಹೂ ಆರ್ ಯು? ನಿಮ್ಮ ಆಫೀಸಲ್ಲಿ ಕೆಲಸ ಕೇಳ್ಕೊಂಡು ಬಂದಿರೋ ಒಬ್ಬ ಸಾಮಾನ್ಯ ಪ್ರಜೆ. ಹೊರಗಡೆ ಎಷ್ಟು ಜನ ಕಾಯ್ತಿದ್ದಾರೆ ಅನ್ನೋ ಸದ್ಯನೂ ಇಲ್ಲದೆ ನೀವು ನಿಮ್ಮ ಪಾಡಿಗೆ ಸಮಯ ಹಾಳು ಮಾಡ್ಕೊಂಡು ಕೂತಿದ್ದೀರಾ. ನೀವು ನಮ್ಮನ್ನ ಇಂಟರ್ವ್ಯೂ ಕರೆದ್ರಿ, ನಾವು ಬಂದಿದ್ದೀವಿ. ಆದ್ರೆ ಆ ಸಮಯ ಈಗ ಮೀರ್ತಾ ಇದೆ. ಇನ್ನು ಇಂಟರ್ವ್ಯೂ ಶುರುನೇ ಆಗಿಲ್ಲ. ಅಧಿಕಾರದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಹೀಗೆ ಇದ್ರೆ ನೀವು ಕಸ್ಟಮರ್ಸ್ ಬಗ್ಗೆ ಹೇಗೆ ಯೋಚನೆ ಮಾಡ್ತೀರಾ? ಯಾಕಂತಂದ್ರೆ ಕಸ್ಟಮರ್ಸ್ ಸಾಮಾನ್ಯ ಜನರೇ. ನಾವೀಗ 2000ನೇ ಇಸ್ವಿ ಹತ್ತ ಹೋಗ್ತಾ ಇದೀವಿ. ಇನ್ನು ಅಧಿಕಾರದಲ್ಲಿರೋ ದರ್ಪ ಮಾತ್ರ ಇಳಿತಾ ಇಲ್ಲ. ಮತ್ತೆ ನೀವಿಲ್ಲಿ ಏನ್ ಮೀಟಿಂಗ್? ಐ ಆಮ್ ಸಾರಿ, ನನಗೆ ಗೊತ್ತಿರಲಿಲ್ಲ ನೀವು ಇಲ್ಲಿದ್ದೀರಂತ. ನೀವು ಇದೇ ಫ್ಲೋರ್ಗೆ ಬರ್ಬೇಕಾಗಿತ್ತಾ? ಎಂತ ಕೋಇನ್ಸಿಡೆನ್ಸ್. ಎಸ್ ಎಸ್, ಅಬ್ಸಲ್ಯೂಟ್ಲಿ. ಅದು ನಾನು ಇಂಟರ್ವ್ಯೂ ಬಂದಿದ್ದೆ. ಅಷ್ಟೊತ್ತಿಂದ ನಾನು ಕಾಯ್ತಾನೆ ಇದ್ದೀನಿ. ನಮ್ಗೆ ಕರೆದಿರೋ ಸಮಯ ಮೀರ್ ಹೋಯ್ತು. ಅದೇನಂತಂದ್ರೆ, ನನಗೆ ದುಡ್ಡನ್ನು ಮೋಸ ಮಾಡಿದ್ರೆ ನಾನು ಮತ್ತೆ ಸಂಪಾದನೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ನನ್ನ ಸಮಯ ಯಾರಾದ್ರೂ ಹಾಳು ಮಾಡಿದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಂದಿನಿ ಮೇಡಮ್, ನಿಮ್ಗೆ ಇವ್ರು ಗೊತ್ತಾ? ಜಸ್ಟ್ ಮೆಟ್. ನನ್ ಕಾರ್ ಟೈರ್ ಪಂಚರ್ ಆಯ್ತು ಅಂತ ಹೇಳಿದ್ನಲ್ಲ, ಇವರೇ ನನ್ಗೆ ಇಲ್ಲಿಗೆ ಡ್ರಾಪ್ ಮಾಡಿದ್ರು. ನಾವಿಬ್ರು ಆಟೋ ಶೇರ್ ಮಾಡಿದ್ವಿ.
ಅಫ್ಕೋರ್ಸ್ ಮೇಡಮ್ ಇನ್ನು ಕೊಡೋದು ಬಾಕಿ. ಓ ಯಾ. ನೋಡಿ, ನೀವೀಗ ಪರ್ಮಿಷನ್ ಕೇಳದೆ ಒಳಗೆ ಬರೋದು ತಪ್ಪು. ನಾವು ಯಾರ ಸಮಯನೋ ಹಾಳು ಮಾಡೋ ಉದ್ದೇಶ ಇಟ್ಕೊಂಡಿಲ್ಲ. ಪ್ಲೀಸ್ ಹೊರಗಡೆ ವೇಟ್ ಮಾಡಿ, ಮೀಟಿಂಗ್ ಮುಗಿದ್ಮೇಲೆ ನಾನೇ ಕರೀತೀನಿ. ಇನ್ನು ಎಷ್ಟೊತ್ತಾಗತ್ತೆ? ಸರ್ ಇಟ್ಸ್ ಓಕೆ, ಐ ವಿಲ್ ವೇಟ್. ನೀವು ಕೂತ್ಕೊಳ್ಳಿ. ನೀವ್ ಯಾಕೆ ಕಾಯ್ತೀರಾ? ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ಓಕೆ, ಇವಾಗ ಬರೋ ಹೊಸ ಕ್ಯಾಂಡಿಡೇಟ್ಸ್ ಎಲ್ಲ ಯಾವ ತರ ಇರ್ತಾರೆ ಅಂತ ನಾನು ನೋಡ್ತೀನಿ. ಯು ಗೋ ಹೆಡ್ ವಿತ್ ದ ಇಂಟರ್ವ್ಯೂ. ಸರ್ ಯು ಗೋ ಹೆಡ್. ಹೊರಗಡೆ ಒಂದಷ್ಟು ಜನ ಕಾಯ್ತಾ ಇದಾರೆ ಅಂತ ತಿಳಿದ್ಮೇಲೂ ನನ್ಗೆ ಅವ್ರು ಕಾಯ್ಸೋದಿಕ್ ಮನ್ಸಾಗ್ತಾ ಇಲ್ಲ. ನೀವು ಶುರು ಮಾಡಿ, ಬೇಕಾದ್ರೆ ಇವರಿಂದನೇ ಶುರು ಮಾಡಿ. ಓಕೆ ಮೇಡಮ್, ಓಕೆ. ಕೂತ್ಕೊಳ್ಳಿ. ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ಸ್ ಕೊಡಿ. ಓ, ನೀವು ಹ್ಯಾಂಡ್ ಶೇಕ್ ಮಾಡೋಕೆ ಕೈ ಕೊಟ್ರಿ ಅಂತ ಅನ್ಕೊಂಡೆ. ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್? ನೀವು ಕೆಲಸ ಕೊಡಿ, ವರ್ಕ್ ಎಕ್ಸ್ಪೀರಿಯನ್ಸ್ ಶುರು ಆಗತ್ತೆ. ಎಲ್ಲೂ ಕೆಲಸನೇ ಮಾಡಿಲ್ವಾ? ಕಾಲೇಜ್ ಮುಗಿದ ತಕ್ಷಣ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಎಲ್ಲಿಂದ ತೋರಿಸೋದು? ಓದೋದ್ರಲ್ಲಿ ಅಷ್ಟೇನು ಗ್ರೇಟ್ ಅಲ್ಲ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಪೋರ್ ಇದೆ. ಓವರ್ ಆಲ್ MBA ಪರ್ಸೆಂಟೇಜು ಅಷ್ಟಕ್ಕಷ್ಟೇ. ನಂಗೇನೋ ನಿಮ್ಮ ಮಾರ್ಕ್ಸ್ ಕಾರ್ಡು ಎಕ್ಸೈಟಿಂಗ್ ಅನ್ನಿಸ್ತಿದೆ. ಓ, ಮಾರ್ಕ್ಸ್ ಇದ್ರೇನೆ ಕೆಲಸ ಅಂತ ಇದ್ರೆ ಇಂಟರ್ವ್ಯೂಸ್ ಯಾಕೆ ಸರ್? ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರಿಗೆ ಡೈರೆಕ್ಟ್ ಆಗಿ ಕೆಲಸ ಕೊಡ್ಬೋದಿತ್ತಲ್ಲ. ಆದ್ರೆ ನೀವು ಅದನ್ನ ಮಾಡಲ್ಲ. ಯಾಕಂತಂದ್ರೆ ಮಾರ್ಕ್ಸ್ನೂ ಮೀರಿ ನೀವು ಇನ್ನೂ ಏನೋ ಹುಡುಕ್ತಿದ್ದೀರ. ಪುಸ್ತಕದಲ್ಲಿರೋದನ್ನ ಪೇಪರ್ ನಿಲ್ಲಿಸೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅನ್ನೋದು ನನ್ನ ನಂಬಿಕೆ. ಮಾರ್ಕ್ಸ್ ಕಾರ್ಡ್ ಏನೇ ಇದ್ರೂ 1 ವರ್ಷಕ್ಕೆ ಮಾತ್ರ ಸೀಮಿತ. ಆದ್ರೆ ಬಿಸ್ನೆಸ್ಗೆ ಬೇಕಾಗಿರೋದು ದೂರದೃಷ್ಟಿ. ಈಗ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೀತಿರೋ ಕಂಪ್ಯೂಟರ್ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಳಿದಿರಾ? ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಇದನ್ನೆಲ್ಲ ಸ್ಟಾರ್ಟ್ಅಪ್ ಮಾಡ್ತಿರೋ ಯುವಕರು ಕಾಲೇಜ್ ಪಾಸೇ ಆಗಿಲ್ಲ. ಅವರೆಲ್ಲರೂ ಡ್ರಾಪ್ ಔಟ್. ಸೊಲ್ಯೂಷನ್ ಕೊಟ್ಟವನು ಇಂಜಿನಿಯರಿಂಗ್ ಅಲ್ಲಿ ಎಷ್ಟನೇ ರ್ಯಾಂಕ್ ಅನ್ನೋದು ನಿಮಗೆ ಗೊತ್ತಾ? ಡಸ್ ಇಟ್ ರಿಯಲಿ ಮ್ಯಾಟರ್? ಪರೀಕ್ಷೆ ಅಂಕ ಅಷ್ಟೇ ಮ್ಯಾಟರ್ ಅನ್ನೋದಾಗಿದ್ರೆ ದಿಸ್ ಕಂಪ್ಯೂಟರ್ ಇಸ್ ಜಸ್ಟ್ ಅ ಶೋ ಪೀಸ್. 75% ಮೇಲಿನ ಕ್ಯಾಂಡಿಡೇಟ್ಸ್ ಮಾತ್ರ ನಿಮಗೆ ಬೇಕು ಅನ್ನೋದಾಗಿದ್ರೆ ಅದನ್ನೇ ಬೋಲ್ಡ್ ಲೆಟರ್ಸ್ ಅಲ್ಲಿ ಎಲ್ಲಾ ಕಡೆ ಹಾಕ್ಬೋದಿತ್ತಲ್ಲ. ಆದ್ರೆ ನೀವು ಅದನ್ನ ಮಾಡಿಲ್ಲ. ನಮ್ಮನ್ನ ಎಲ್ಲರನ್ನೂ ಕರೆಸಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ನಮ್ದಷ್ಟೇ ಅಲ್ಲದೆ ನಿಮ್ ಟೈಮ್ ಕೂಡ. ಮೋನೋಲಾಗ್ಸ್ ರೆಸ್ಯೂಮಿನ ಗಟ್ಟಿ ಮಾಡಲ್ಲ. ಕೆಲಸ ಬೇಕು ಅಂದ್ರೆ ಆಯಾ ಕಂಪನಿ ಮಾಡೋ ಇಂಟರ್ವ್ಯೂನಲ್ಲಿ ಆನ್ಸರ್ ಕೊಡಬೇಕು ಮಿಸ್ಟರ್ ಸುಭಾಷ್ ಪಾಟೀಲ್. ಹೆಸರೇಳೋದಲ್ಲೂ ಸ್ಟೈಲಾ?
ಸ್ಟೈಲ್ ಅಂತ ಅಲ್ಲ, ಆದ್ರೆ ನಮ್ಮ ಹೆಸರು ಹೇಳಿದ್ಮೇಲೆ ಕೇಳಿಸ್ಕೊಂಡಿರೋರು ಮರಿಬಾರ್ದು ಅಂತ. ನೋಡಿ ಸರ್, ಇನ್ನು ಏನ್ ಡಿಸೈಡ್ ಮಾಡಿದ್ರಿ ಸರ್? ಅಬೌಟ್ ದಿ ಇಂಟರ್ವ್ಯೂ ನೀವು ಅವ್ರನ್ನ ಕೆಲ್ಸಕ್ಕೆ ತಗೋತೀರಾ? ಚಾನ್ಸಸ್ ಆರ್ ವೆರಿ ಲೆಸ್ ಮೇಡಮ್. ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಅಂತಾರಲ್ಲ, ಆ ಕ್ಯಾಟಗರಿ ತರ ಇದ್ದಾರೆ. ಹಾಗಂತೀರಾ? ಆಕ್ಚುಲಿ ಐ ಆಮ್ ವೆರಿ ಇಂಪ್ರೆಸ್ ಬೈ ಹಿಸ್ ಕಾನ್ಫಿಡೆನ್ಸ್. ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಜಗತ್ ಬದಲಾಗ್ತಾ ಇದೆ ಸರ್. ಹೊಸ ಹೊಸ ಟೆಕ್ನಾಲಜಿ ನಮ್ ಭಾರತಕ್ಕೆ ಬರ್ತಾ ಇದೆ. ವಿ ಶುಡ್ ಅಡಾಪ್ಟ್ ದೆಮ್. ಅವ್ರು ಹೇಳ್ದಂಗೆ ವರ್ಕ್ ಕಲ್ಚರ್ ಎಲ್ಲ ಟೋಟ್ಲಿ ಬದಲಾಗತ್ತೆ. ಮುಂದಕ್ಕೆ ನಮಗ್ ಬೇಕಾಗಿರೋದು ಕನ್ಸ್ ಕಾಣೋ ವಿಷನರೀಸ್. ನನ್ ಪ್ರಕಾರ ಈಸ್ ದಿ ರೈಟ್ ಕ್ಯಾಂಡಿಡೇಟ್ ಫಾರ್ ಯು. ಅರೆ, ನೀವಿನ್ನೂ ಇಲ್ಲೇ ಇದ್ದೀರಾ? ಯಾಕೆ? ನಾನು ಆಗ್ಲೇ ಹೇಳದ್ನಲ್ಲ, ಈ ಕೆಲಸ ನನಗೆ ಫಿಕ್ಸು ಅಂತ. ಈಗಷ್ಟೇ ಸ್ಯಾಲ್ರಿ ಎಲ್ಲ ಕೇಳಿದ್ರು, ನನಗಿಷ್ಟು ಕೊಟ್ರೇನೆ ನಾನು ಮಾಡ್ತೀನಿ ಅಂತಂದೆ. ಒಪ್ಕೊಂಡು. ಅರೆ, ನೀವಿನ್ನೂ ಕೇಳಿಸ್ಕೊಂಡು ಇಲ್ಲೇ ಕೂತಿದ್ದೀರಾ? ಮನೆಗೆ ಹೋಗ್ರಯ್ಯ. ಬೇಗ ಹೋಗಿ, ಟೈಮ್ ವೇಸ್ಟ್ ಮಾಡಬಾರ್ದು. ಹೋಗ್ತಾ ಇರಿ. ನೀವು ಚೇಂಡೆ, ನಾನು ಹೇಳೋದನ್ನ ಕೇಳು. ಎಲ್ಲ ಸರಿಯಾಗಿದೆ. ಚೇಂಡೆ, ನಾನು ಹೇಳೋದನ್ನ ಕೇಳ್ತೀವೋ ಇಲ್ವೋ? ಇದು ಕೆಲಸ ಮಾಡುತ್ತೆ.
ಯಾರಿದ್ದಾರೆ ಪಕ್ಕದಲ್ಲಿ? ನೀನೊಬ್ನೇ ಇದೆಯಾ ಅನ್ಕೊಂಡಿದ್ದೆ. ಅನು ಮಲಗಿದ್ಲು, ನಿನ್ನಿಂದ ಎಚ್ಚರಾಗಿದ್ದಾಳೆ. ಅನು, ಝಂಡೆ ಫೋನ್ ಮಾಡಿದ್ದ, ನಿನಗೆ ತೊಂದರೆ ಆಯ್ತು ಏನೋ? ನೀನ್ ಮಲ್ಕೋ. ಚೇಂಡೆ ಸರ? ಇನ್ಯಾರು? ಅವನಿಗೆ ಹೊತ್ತಿಲ್ಲ, ಗೊತ್ತಿಲ್ಲ. ನೀನ್ ನೀರು ಕುಡಿತೀಯಾ? ಒಂದ್ ನಿಮಿಷ. ಝಂಡೆ, ನಾಳೆ ಮಾತಾಡೋಣ. ಸರಿ, ಗುಡ್ ನೈಟ್. ಇನ್ನು ಬೇಕಾ? ಮಲ್ಕೋ. ಮಲ್ಕೋ. ಚಾರ್ಜಲ್ಲಿ ಹೋಗುತ್ತೆ ಕಣ. ಮೊದ್ಲೇ ಅರ್ಧ ಲೀಟರ್ಗೆ 8 ರೂಪಾಯಿ. ದುಡ್ಡು ಕೊಟ್ಟು ತಗೊಂಡ್ರೆ ತಾನೇ ರೇಟಿನ ಚಿಂತೆ ಇರೋದು. ಯಾಕೋ ಹಿಂಗ್ ಗಿರ್ಗಿಡ್ಲಾಡಿಸ್ತಿದ್ಯಾ? ಜೆ ಕಂಪ್ನಿ ನಿನಗೆ ಗೊತ್ತಾ? ಅದು ನೀ ಹೇಳಿದ್ಮೇಲೆ ಕೇಳ್ತಾ ಇರೋದು. ಆ ಕಂಪ್ನಿಯಲ್ಲಿ ನನಗೆ 5 ಅಂಕಿ ಸಂಬಳ ಸಿಕ್ತಿದೆ. 101 ರೂಪಾಯಿ 50 ಪೈಸನ ಆಡ್ಕೋತಿಯೇನೋ ಎಡ್ಡಪ್ಪ? ಅಣ್ಣ, ಯಾರು? ಅಣ್ಣ ನಾನ್ ಡೋಬಿ ಅಣ್ಣ. ನಾವು ಏನು ಶರ್ಟ್ ಇಸ್ಕೊಂಡ್ ಕೊಡ್ಲೇ ಇರೋಣ. ಶರ್ಟ್ ಆಗ್ಲೇ ಇಸ್ತ್ರಿ ಕೊಟ್ಟವ್ರು 2 ಸರಿ ಮನೆ ಹತ್ರ ಬಂದೋದ್ರು. ಇದನ್ನ ಕೇಳೋಕೆ ನೀನ್ ಮನೆವರೆಗೂ ಬಂದ್ಯಾ? ಇದೊಂದು ಶರ್ಟು, ಇದಕ್ಕೊಬ್ಬ ಯಜಮಾನ ಬೇರೆ. ಹೋಗ್ತಾ ಇದೆ. ಓಸಿ ಸಿಕ್ಕಿದ್ರೆ ಯಾವ್ದಕ್ಕೂ ಬೆಲೆ ಇರಲ್ಲ. ಬೆಂಗಳೂರಲ್ಲೂ ಸೆಕೆ ಆಗೋ ಕಾಲ ಬಂತು. ಲೇ ಕೇಶ, ಒಂದು ಫ್ಯಾನ್ ರಿಪೇರಿ ಮಾಡ್ಸೋಕಾಗಲ್ವೇನೋ? ಫ್ಯಾನ್ ರಿಪೇರಿಗೂ ಪೈಸಾ ಬೇಕಮ್ಮ. ನೀನ್ ನೋಡ್ತಾ ಇರೋ ಈ ಸುಭಾಷ್ಗೆ ಇಡೀ ಕರ್ನಾಟಕ ಅಲ್ಲ, ಭಾರತ ಪೂರ್ತಿ ಫ್ಯಾನ್ಸ್ ಇರ್ತಾರೆ. ಆಗ ನೆನೆಸ್ಕೋ ನಿನ್ನ ಈ ಓಡ್ದೇ ಇರೋ ಫ್ಯಾನ್.